ಎಲ್ಲರಿಗೂ ನಮಸ್ಕಾರ. ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಮಂಗಳವಾರದ ಲಾಂಗ್ ವಿಡಿಯೋ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗಿದೆ ಈ ದಿನದ್ದು. ಏನಂದರೆ ಇವತ್ತು ಮಂಗಳವಾರ ಸಂಕಷ್ಟಹರ ಚತುರ್ಥಿ ದಿನ ಆಗಿದೆ. ಹಾಗಾಗಿ ನಾನು ಪ್ರತಿ ತಿಂಗಳು ಚೌತಿ ಮಾಡ್ತಾನೆ ಇರ್ತೀನಿ. ಬಟ್ ಪ್ರತಿದಿನ ತಿಂಗಳು ಮಾಡುವಾಗ ಸಿಂಪಲ್ಲಾಗಿ ಮಾಡ್ತಿದ್ದೆ. ಇವತ್ತು ವಾರದ ವಿಶೇಷ ಮಂಗಳವಾರ ಬಿದ್ದಿರೋದ್ರಿಂದ ಉಪವಾಸ ವ್ರತನ ಮಾಡಿ ಪೂಜೆನೆಲ್ಲನೂ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಆದರೆ ಮಳೆನೇ ಸ್ಟಾರ್ಟ್ ಆಗಿಬಿಡ್ತು. ಎಷ್ಟು ಮಳೆ ಬರ್ತಿತ್ತು ಅಂತ ಅಂದರೆ ಹೊರಗಡೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಸಿಕ್ಕಾಬಟ್ಟೆ ಮಳೆ. ಒಂದು ಸಾಮಾನು ತೊಗೊಂಡು ಬರಬೇಕು, ತರಕಾರಿ, ಹೂವು, ಪೂಜೆಗೆ ಬೇಕಾದ ಸಾಮಗ್ರಿಗಳೆಲ್ಲ ತರೋಣ ಅಂತ ಅಂದರೆ ಹೊರಗಡೆ ಹೋಗೋದಕ್ಕೆ ಆಗಲಿಲ್ಲ. ಅಷ್ಟು ಮಳೆ ಬರ್ತಿತ್ತು ಮೈಸೂರಲ್ಲಿ. ಬಟ್ 4 ಗಂಟೆ ಅಷ್ಟೊತ್ತು ಸ್ವಲ್ಪ ಮಳೆ ನಿಲ್ತು. ಆ ಟೈಮ್ಗೆ ಹೋಗ್ಬಿಟ್ಟು ಏನೇನು ಬೇಕೋ ಎಲ್ಲ ತಂದ್ವಿ. ಬಟ್ ಹಾಗೂ ಹೂವು ಸಿಗಲಿಲ್ಲ ನನಗೆ. ಇವತ್ತಿನ ದಿನ ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ಉಪವಾಸನೇ ಇದ್ದಿದ್ದು. ಒಂದು ತೊಟ್ಟು ನೀರು ಸಹ ಕುಡಿಯೋ ಆಗಿಲ್ಲ. ನಾನು ನೈವೇದ್ಯಕ್ಕೆ ಮತ್ತು ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ಹಣೆ ಮಾಡ್ಕೊಳ್ತಾ ಇದ್ದೆ. ಹೋದ ತಿಂಗಳಲ್ಲಿ ನಾನು ಕಡಲೆಕಾಳಂದು ನೈವೇದ್ಯಕ್ಕೆ ನೆನೆಸಿದ ಕಾಳನ್ನ ಇಟ್ಟು ಪೂಜೆಗೆ ಇಟ್ಟಿದ್ದೆ. ಈ ಸಲ ಹಸಿರು ಕಾಳನ್ನ ಇಡೋಣ ಅಂತ ಹೇಳಿ ಹಸಿರು ಕಾಳು ಮೊಳಕೆ ಕಟ್ಟಿ ಸೌತೆಕಾಯಿ, ಕ್ಯಾರೆಟ್ ತುರಿ, ಸ್ವಲ್ಪ ಮೆಣಸು, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲವನ್ನು ಮಿಶ್ರಣ ಮಾಡಿ ರೆಡಿ ಮಾಡಿಟ್ಕೊಂಡೆ. ಒಂದು ಬಟ್ಲಲ್ಲಿ ಸೌತೆಕಾಯಿನ ಕಟ್ ಮಾಡಿಟ್ಕೊಂಡು ಮತ್ತು ಪಂಚಾಮೃತಕ್ಕೆ ಅಂತ ಬಾಳೆಹಣ್ಣು ಮತ್ತು ಕಾಯಿ ತುರಿ, ಬೆಲ್ಲ, ಏಲಕ್ಕಿ, ಸ್ವಲ್ಪ ತುಪ್ಪ ಹಾಕಿ ನೈವೇದ್ಯಕ್ಕೆ ಬಾಳೆಹಣ್ಣೊಂದು ಪಂಚಾಮೃತ ಮಾಡೋದಕ್ಕೆ ಅದು ಕೂಡ ರೆಡಿ ಮಾಡಿ ಇಟ್ಕೊಂಡೆ. ವಿಶೇಷ ಏನಂತ ಅಂದರೆ ಯಾವಾಗಲೂ ಈ ರೀತಿ ಮಂಗಳವಾರ ಬಿದ್ದಾಗ ಗರಿಕೆಯಿಂದ ದೇವರಿಗೆ ಒಂದು ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಸಂಕಲ್ಪ, ನಮ್ಮ ಸಂಕಷ್ಟಗಳೇ ಆಗಿರ್ಬೋದು, ಏನೇ ತೊಂದರೆಗಳಾಗಿರ್ಬೋದು, ಅದನ್ನೆಲ್ಲನೂ ನೀನು ಎಲ್ಲನೂ ನಿವಾರಣೆ ಮಾಡಪ್ಪ ಅಂತ ಹೇಳಿ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿದ್ರೆ ಭಗವಂತ ಖಂಡಿತ ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸ್ತಾನೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ಈ ಗರಿಕೆಗಳನ್ನೆಲ್ಲ ಇಟ್ಟು ಒಂದು 21 ಗರಿಕೆನ ಜೋಡಿಸಿ ನಾವು ಅದನ್ನು ಒಂದು ಗಂಟು ಕಟ್ಟಿ ಮನಸ್ಸಲ್ಲಿ ಸಂಕಲ್ಪ ಮಾಡಿ ನಾವು ದೇವ್ರ ಮುಂದೆ ಇಡಬೇಕು. ನಾವು ಏನು ತೊಪ್ಪೆನಲ್ಲಿ ಗೋವಿನಲ್ಲಿ ನಾವು ಮಾಡ್ಕೊಂಡಿರ್ತೀವೋ ಪಿಳ್ಳಾರಿ ಗಣಪತಿಯನ್ನು, ಅದಕ್ಕೆ ನಾವು ಅದನ್ನು ಇಡಬೇಕು. ಅಲ್ಲಿಗೂ ಕೂಡ ನಾವು 21 ಗರಿಕೆನೇ ಹಾಕಬೇಕು. ಹಾಕಿ ನಾವು ಆ ಮೂರ್ತಿಯನ್ನು ಮಾಡ್ಕೋಬೇಕು. ನಂತರ ದೇವರಿಗೆ ಪೂಜೆಗೆ ಅಂತ ಹೇಳಿ ತೆಂಗಿನಕಾಯಿನ ಹುರ್ಕೊಂಡು ಪಂಚಾಮೃತಕ್ಕೆ ರೆಡಿ ಮಾಡ್ಕೋಬೇಕು. ಮತ್ತು ತೀರ್ಥ ಪ್ರಸಾದಕ್ಕೂ ಕೂಡ ನಾವು ರೆಡಿ ಮಾಡ್ಕೋಬೇಕು. ನಾನು ಅದಕ್ಕೆ ಎಳನೀರು ಮತ್ತು ಹಾಲು, ಮೊಸರು, ಅದಕ್ಕೆ ಕಲ್ಸಕ್ಕರೆ, ಏಲಕ್ಕಿ, ನಂತರ ಸ್ವಲ್ಪ ತುಪ್ಪ ಇಷ್ಟು ಹಾಕಿ ನಾವು ತೀರ್ಥ ರೆಡಿ ಮಾಡಿಕೊಂಡ್ರೆ, ಪಂಚಾಮೃತದ ತೀರ್ಥ ರೆಡಿ ಮಾಡಿಕೊಂಡ್ರೆ, ನಾವು ಮೊದಲೇ ಕಾಯಿ ಒಡೆದಿಟ್ಕೊಂಡಿರೋವಂಥದ್ದಕ್ಕೆ ನಾವು ರಸಾಯನ ಮಾಡ್ಕೊಂಡಿರ್ತೀವಲ್ಲ, ಆ ರಸಾಯನನ ನಾವು ಏನು ಕಾಯಿ ಒಡೆದು ಪೂಜೆಗೆ ಇಟ್ಟಿರ್ತೀವೋ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಅದನ್ನು ನಾವೇನು ಪಿಳ್ಳಾರಿ ಥರನೇ ಅದು ಗಣಪತಿ ಮೂರ್ತಿ ಥರನೇ ಬರಬೇಕು. ಆ ರೀತಿ ನಾವು ಅದನ್ನು ಗೋಪುರದ ಥರ ಜೋಡಿಸ್ಬೇಕು. ಹೀಗೆ ಮಾಡೋದ್ರಿಂದ ಗಣಪತಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂತಾರೆ. ಹಾಗಾಗಿ ನಾನು ಹಾಗೆ ಮಾಡಿದ್ದೀನಿ. ನಾನು ಈ ವ್ರತವನ್ನು ನನ್ನ ಮಗಳಿಗೆ ಅಂದರೆ 2ನೇ ಮಗಳಿಗೆ ಒಂದು 7 ತಿಂಗಳು ಮಗು ಇದ್ದಾಗಲೇ ನಾನು ಸ್ಟಾರ್ಟ್ ಮಾಡಿದ್ದು. ಕಾರಣ ಎಲ್ಲ ಹೆಣ್ಣಾಗೋಯ್ತು ಅಂತ ಒಂದು ಕಡೆಯಿಂದ ಎಲ್ಲ ಬೇಜಾರು ಮಾಡಿಬಿಟ್ಟಿದ್ರು. 2 ಹೆಣ್ಣೆ ಆಗೋಯ್ತು, ಏನು ಮುಂದೆ ಗಂಡು ಮಗು ಇನ್ನು ಆಪ್ರೇಷನ್ ಮಾಡಿಸ್ಕೊಂಬಿಡು ಹಾಗೆ ಹೀಗೆ ಅಂತ. ಈ ಟೈಮಲ್ಲಿ ನಮ್ಮ ಯಜಮಾನ್ರಿಗೂ ಆಪ್ರೇಷನ್ ಮಾಡಿಸೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಆವಾಗ ಪರವಾಗಿಲ್ಲ, ನೀವು ಸಾಕ್ತೀನಿ ಅಂತ ಹೇಳಿದ್ರೆ ಏನು ತೊಂದರೆ ಇಲ್ಲ, ನಾವು ಇನ್ನೊಂದು ಮಗು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡ್ವಿ. ಆವಾಗ ನಾನು ಈ ವ್ರತನ ಸ್ಟಾರ್ಟ್ ಮಾಡಿದ್ದು. ಆಗಿಂದನೂ ನಾನು ಒಂದು ನಂಬಿಕೆಯಿಂದ ನಾನು ಪೂಜೆ ಮಾಡ್ತಾ ಬಂದಿದ್ದೀನಿ. ಆ ದೇವರು ನನಗೆ ಯಾವತ್ತೂ ಯಾವುದೂ ತೊಂದರೆ ಕೊಟ್ಟಿಲ್ಲ. ತುಂಬ ಅಚ್ಚುಕಟ್ಟಾಗಿ ನನ್ನನ್ನು ಕಾಪಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ನಂತರ ಇದನ್ನೆಲ್ಲ ವ್ರತ ಎಲ್ಲ ಮುಗಿಸಿ ಒಂದು ದೇವ್ರದ್ದು ಸಂಕಷ್ಟಹರ ಗಣೇಶಂದು ಸ್ತೋತ್ರ ಇರುತ್ತಲ್ಲ ಅದನ್ನು ಹೇಳಿ
ಚಂದ್ರ ದರ್ಶನ ಮಾಡೋಣ ಅಂತ ಬಂದೆ. ಚಂದ್ರ ಎಲ್ಲೂ ಕಾಣಲಿಲ್ಲ, ಯಾಕೆಂದರೆ ಮಳೆ ಉದಿರೋದ್ರಿಂದ ಫುಲ್ಲು ಮೋಡ ಮುಚ್ಚಿತ್ತು. ಹಾಗಾಗಿ ನಾನು ಒಂದು ತಟ್ಟೆನಲ್ಲಿ ಅಕ್ಕಿ ಇಟ್ಟು ಅಕ್ಕಿನಲ್ಲಿ ಚಂದ್ರನ ಚಿತ್ರನ ಬಿಟ್ಟು ಅದಕ್ಕೆ ನಮಸ್ಕಾರ ಮಾಡಿ, ಅಥವಾ ಶಿವಂದು ತಲೆ ಮೇಲೆ ಚಂದ್ರ ಇರ್ತಾನಲ್ಲ ಅದನ್ನು ನೋಡಿದ್ರೂ ಆಗುತ್ತೆ. ಈ ರೀತಿ ಮಾಡಿ ನಮಸ್ಕಾರ ಮಾಡಿ ನಾವು ಈಚೆ ಬಂದು ಚಂದ್ರನ ನೋಡ್ತಾ ನಾವು ಅರ್ಘ್ಯ ಬಿಡಬೇಕಾಗತ್ತೆ. ನೀರನ್ನು ಕಾಣಲಿಲ್ಲ, ಅದಕ್ಕೆ ಹೀಗೆ ರೀತಿ ಮಾಡಿದೆ. ನಂತರ ಬಂದು ಮತ್ತೆ ಮಹಾಮಂಗಳಾರತಿ ಮಾಡಿ ಪೂಜೆ ಮಾಡಿ ಒಂದು ದೇವ್ರ ಹತ್ರ ಏನು ನಾವು ಬೇಡ್ಕೊಂಡಿದ್ದೀವೋ ಅದನ್ನು ಸಂಪೂರ್ಣವಾಗಿ ನೆರವೇರಿಸಪ್ಪ, ನಮ್ಮ ಕಷ್ಟಗಳನ್ನೆಲ್ಲನೂ ನಿವಾರಿಸು ಅಂತ ಹೇಳಿ ಕೇಳ್ತಾ ನಾವು ಈ ವ್ರತನ ಪೂರ್ಣಗೊಳಿಸಿದೆ. ನಂತರ ನಾನು ನೈವೇದ್ಯಕ್ಕೆ ಏನಿಟ್ಟಿದ್ನೋ ಅದರಲ್ಲಿ ತೀರ್ಥ ಪ್ರಸಾದ ತಗೊಂಡು, ನಾವು ಯಾವುದೇ ಪ್ರಸಾದನ ಈ ದೇವರನಿಗೆ ತಗೋಬೇಕು ಅಂತಂದರೆ 3 ಸಲ ತೀರ್ಥ ಸೇವನೆ ಮಾಡಬೇಕು. 3 ಸಲ ನಾವೇನು ಪಂಚಾಮೃತ ಮಾಡಿರ್ತೀವಲ್ಲ ದೇವರಿಗೆ ರಸಾಯನ, ಅದನ್ನು ಕೂಡ 3 ಸಲ ತಗೋಬೇಕು. ಇದು ಒಂದು ಈ ದೇವರದ್ದು ನಿಯಮ ಅಂತ ಹೇಳ್ಬೋದು. ಈ ರೀತಿ ಮಾಡಿ ಈ ವ್ರತವನ್ನು ನಾನು ಕಂಪ್ಲೀಟ್ ಮಾಡಿದೆ. ನಿಮಗೆ ಇದ್ರ ಬಗ್ಗೆ ಹೇಗನ್ನಿಸುತ್ತು, ಇಷ್ಟ ಆಯಿತಾ ಅಂತ ಹೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಯಾಕೆಂದರೆ ನಾನು ಆವಾಗಿಂದನೂ ಇದೇ ರೀತಿ ಫಾಲೋ ಮಾಡ್ಕೊಂಬರ್ತಿದ್ದೀನಿ. ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ನನಗೆ ಗೊತ್ತಿಲ್ಲ, ಆದರೆ ಒಂದು ನಂಬಿಕೆ ಮಾಡೋದ್ರಿಂದ ಒಂದು ಒಳ್ಳೆಯದಾಗುತ್ತೆ ಅಂತ ಖಂಡಿತ ನನಗೆ ಆ ದೇವರು ಒಳ್ಳೇದು ಮಾಡಿದ್ದಾನೆ. ಆ ನಂಬಿಕೆಯಿಂದನೇ ನಾನು ಪ್ರತಿ ತಿಂಗಳು ಸಿಂಪಲಾಗಿ ಮಾಡ್ತೀನಿ. ಆದರೆ ಈ ವಿಶೇಷ ಮಂಗಳವಾರದ ದಿನ ಬಿದ್ದಾಗ ಮಾತ್ರ ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದೊಂದು ನಂಬಿಕೆ. ಹಾಗೆ ಮಾಡ್ತಾ ಬಂದಿದ್ದೀನಿ ಕೂಡ. ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಹೆಚ್ಚು ವೀಡಿಯೋಸ್ಗಳನ್ನ ನೋಡಿ ನಿಮಗೂ ನಾನು ಮಾಡೋ ಈ ಒಂದು ವ್ರತ ಆಗಿರ್ಬೋದು ಅಥವಾ ಯಾವುದೇ ಒಂದು ವ್ಲಾಗ್ ಆಗಿರ್ಬೋದು, ಅದರಲ್ಲಿ ನಿಮಗೇನಾದರೂ ಲೋಪದೋಷ ಏನಾದರೂ ಕಂಡು ಬಂದರೆ, ಅಥವಾ ಇಲ್ಲ ಹೀಗೆ ಮಾಡಬಾರ್ದಾಗಿತ್ತು ನೀವು ಹೀಗೆ ಮಾಡಿ ಅಂತ ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಖಂಡಿತ ನನ್ನ ಹತ್ರ ಶೇರ್ ಮಾಡಿ ತಿಳಿಸಿ. ನಾನು ಕೂಡ ಅದನ್ನೇ ಫಾಲೋ ಮಾಡ್ತೀನಿ. ಏಕೆಂದರೆ ಎಲ್ಲನೂ ಸರಿಯಾಗಿ ಇರೋದಿಲ್ಲ. ಯಾವುದೇ ವಿಧಾನ ಆದರೂ ಒಬ್ಬೊಬ್ಬರದ್ದು ಅನಿಸಿಕೆಗಳು, ಒಂದೊಂದು ಆಚಾರ ವಿಚಾರಗಳು ಒಂದೊಂದು ಥರ ಇರುತ್ತೆ. ಅದು ಹೀಗೆ ಮಾಡಿದರೆ ಕರೆಕ್ಟ್ ಇರ್ಬೋದು ಅಂತ ನೀವು ಹೇಳ್ಬೋದು. ಹಾಗಾಗಿ ನೀವು ಹೇಳಿ ಹೇಗಿದೆ ಅಂತ ಹೇಳಿ. ಈ ದಿನದ ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಜನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ.